ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ನಾವು ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ ಕಡೆಯಿಂದ ಇವತ್ತು ನಾವು SBI ಕ್ಲರ್ಕ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀವಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, SBI ದವರು ಕ್ಲರ್ಕ್ ನೋಟಿಫಿಕೇಶನ್ ಬಿಟ್ಟಿದ್ರು. 7th ಜನವರಿಗೆ ಲಾಸ್ಟ್ ಡೇಟ್ ಮುಗಿದಿದೆ. ಯಾರ್ಯಾರು ಈಗಾಗಲೇ ಅಪ್ಲೈ ಮಾಡಿದೀರಾ ಅಥವಾ ಮತ್ತೆ ಬೇರೆ ಯಾವ್ದಾದ್ರು ಎಕ್ಸಾಮ್ಗೆ ಕೋಚಿಂಗ್ ತಗೋಬೇಕು ಅನ್ಕೊಂಡಿದ್ದೀರಾ, ನಾವು ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ ನಲ್ಲಿ ನಾವು ಎಲ್ಲಾ ತರದ ಎಕ್ಸಾಮ್ಸ್ಗೆ ನಾವು ಕೋಚಿಂಗ್ ಕೊಡ್ತಾ ಇದೀವಿ. ಈಗ SBI ನೋಟಿಫಿಕೇಶನ್ ಆದ್ರಿಂದ ಸ್ಪೆಷಲ್ ಇದಕ್ಕೆ ಅಂತ ಬ್ಯಾಚ್ ನಾವು ಸ್ಟಾರ್ಟ್ ಮಾಡಿದೀವಿ. ಈಗ ಇದ್ರ ಬಗ್ಗೆ ಇನ್ಫಾರ್ಮೇಶನ್, SBI ಕ್ಲರ್ಕ್ ಬಗ್ಗೆ ಇನ್ಫಾರ್ಮೇಶನ್ ನೋಡೋಣ. ವೇಕೆನ್ಸೀಸ್ ಟೋಟಲ್ 13,735 ವೇಕೆನ್ಸೀಸ್ ಕರೆದಿದ್ರು, ರೆಗ್ಯುಲರ್ ಮತ್ತೆ ಬ್ಯಾಕ್ಲಾಗ್ಸ್ ಕೂಡಿ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸಲ 5,000 ವೇಕೆನ್ಸೀಸ್ ಜಾಸ್ತಿ ಕರೆದಿದ್ದಾರೆ. ನಮ್ಗೆ ಈ ಸಲ ಅಪರ್ಚುನಿಟೀಸ್ ಜಾಸ್ತಿ ಇದೆ, ಹಾಗಾಗಿ ನಾವು ಇದನ್ನ ತಗೋಬೇಕು ಅಪರ್ಚುನಿಟೀಸ್ ನ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನೋಡೋಣ. ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಂತ 2 ಎಕ್ಸಾಮ್ಸ್ ಇರ್ತವೆ. ಪ್ರಿಲಿಮ್ಸ್ ಎಕ್ಸಾಮ್ ನಾವು ಪಾಸ್ ಆದ್ಮೇಲೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ನ 22, 27, 28 ಫೆಬ್ರವರಿ ಮತ್ತೆ 1 ಮಾರ್ಚ್ ಇಟ್ಟಿದ್ದಾರೆ. ಮತ್ತೆ ಮೇನ್ಸ್ ಎಕ್ಸಾಮ್ 10th ಏಪ್ರಿಲ್ ಇಟ್ಟಿದ್ದಾರೆ. ಪ್ರಿಲಿಮ್ಸ್ ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ ಮೇನ್ಸ್ ಎಕ್ಸಾಮ್ಗೆ 1 ವೀಕ್ ಅಷ್ಟೇ ಟೈಮ್ ಇರುತ್ತೆ. ಟೈಮ್ ಕಡಿಮೆ ಇರೋದ್ರಿಂದ ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ ನಲ್ಲಿ ನಾವು ಪ್ರಿಲಿಮ್ಸ್ ಗೆ ಏನ್ ಕೋಚಿಂಗ್ ಕೊಡ್ತಾ ಇರ್ತೀವಿ, ಅದ್ರ ಜೊತೆಗೆ ನಾವು ಮೇನ್ಸ್ಗೂ ಕೋಚಿಂಗ್ ಕೊಡ್ತೀವಿ. ಪ್ರಿಲಿಮ್ಸ್ ಎಕ್ಸಾಮ್ಗೆ ಮತ್ತೆ ಮೇನ್ಸ್ ಎಕ್ಸಾಮ್ಗೆ ಟೈಮ್ ಕಡಿಮೆ ಇರೋದ್ರಿಂದ ನಾವು ಎರಡಕ್ಕೂ ಸೇರಿ ಸ್ಟಾರ್ಟಿಂಗ್ ಇಂದಾನೇ ನಾವು ಕೋಚಿಂಗ್ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋಣ. ಅದರಲ್ಲಿ 3 ಸೆಕ್ಷನ್ ಇರ್ತದೆ: ಇಂಗ್ಲಿಷ್, ನ್ಯೂಮೆರಿಕಲ್ ಎಬಿಲಿಟಿ ಮತ್ತೆ ರೀಸನಿಂಗ್. ಇಂಗ್ಲಿಷ್ ಅಲ್ಲಿ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ, 20 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ನ್ಯೂಮೆರಿಕಲ್ ಎಬಿಲಿಟಿಯಲ್ಲಿ 35 ಕ್ವಶನ್ಸ್ ಇರುತ್ತೆ, ಅದಕ್ಕೆ 35 ಮಾರ್ಕ್ಸ್ ಇರುತ್ತೆ ಮತ್ತೆ 20 ನಿಮಿಷ ಟೈಮ್ ಕೊಟ್ಟಿರ್ತಾರೆ ಅದಕ್ಕೂ. ರೀಸನಿಂಗ್ ಅಲ್ಲಿ 35 ಕ್ವಶನ್ ಮತ್ತೆ 35 ಮಾರ್ಕ್ಸ್ ಇರುತ್ತೆ, ಅದಕ್ಕೂ 20 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಟೋಟಲ್ ಆಗಿ ನೋಡ್ಬೇಕಂದ್ರೆ ನಮಗೆ 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರುತ್ತೆ, 1 ಅವರ್ ಟೈಮ್ ಇರುತ್ತೆ. ಇದ್ರಲ್ಲಿ ಏನು ಸೆಕ್ಷನಲ್ ಕಟ್ ಆಫ್ ಇರಲ್ಲ, ಏನಿಲ್ಲ. ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಮಾಡಿದ್ರೆ ಸಾಕು ನಮ್ಗೆ. ಇದ್ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 1 ಕ್ವಶನ್ ತಪ್ಪಾದ್ರೆ 1:4 ಮಾರ್ಕ್ಸ್ ಕಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಇದರಲ್ಲಿ ಕಟ್ ಆಫ್ ಕ್ಲಿಯರ್ ಮಾಡಿದ್ಮೇಲೆ ಮೇನ್ಸ್ ಎಕ್ಸಾಮ್ ಅಂತ ಇರುತ್ತೆ, ಸೆಕೆಂಡ್ ಫೇಸ್. ಮೇನ್ಸ್ ಎಕ್ಸಾಮ್ ಅಲ್ಲಿ 4 ಪಾರ್ಟ್ ಬರುತ್ತೆ: ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್, ಜನರಲ್ ಇಂಗ್ಲಿಷ್, ಮ್ಯಾಥ್ ಮತ್ತೆ ರೀಸನಿಂಗ್. ಫಸ್ಟ್ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ, ಅದಕ್ಕೆ 35 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಇಂಗ್ಲಿಷ್ ನಲ್ಲಿ 40 ಕ್ವಶನ್ಸ್ ಬರ್ತವೆ, 40 ಮಾರ್ಕ್ಸ್ ಇರುತ್ತೆ, ಅದಕ್ಕೂ 35 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಮ್ಯಾಥ್ ಕಾಂಪಿಟೇಟಿವ್ ಆಪ್ಟಿಟ್ಯೂಡ್, ಅದಕ್ಕೆ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ, ಟೋಟಲ್ ಆಗಿ 45 ನಿಮಿಷ ಟೈಮ್ ಕೊಟ್ಟಿರ್ತಾರೆ ಅದನ್ನ ಬಿಡ್ಸಕ್ಕೆ. ರೀಸನಿಂಗ್ ಗೆ 50 ಕ್ವಶನ್ಸ್, ಇದಕ್ಕೆ 60 ಮಾರ್ಕ್ಸ್ ಇರುತ್ತೆ, ಹಾಗೆ ಇದಕ್ಕೆ 45 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ 190 ಕ್ವಶನ್ಸ್ ಇರ್ತವೆ, 200 ಮಾರ್ಕ್ಸ್ ಇರುತ್ತೆ, 2 hours 40 minutes ನಮ್ಗೆ ಟೈಮ್ ಕೊಟ್ಟಿರ್ತಾರೆ ಸಾಲ್ವ್ ಮಾಡಕ್ಕೆ. ಓಕೆ, ನೆಕ್ಸ್ಟ್ ಸ್ಯಾಲರಿ ಅಂಡ್ ಬೆನಿಫಿಟ್ಸ್ ಬಗ್ಗೆ ನೋಡೋದಾದ್ರೆ ಬೇಸಿಕ್ 26,730 ರೂಪಾಯಿ ಸ್ಯಾಲರಿ ಇರುತ್ತೆ. ಅಲವೆನ್ಸ್ ಅದು ಇದು ಸೇರಿ ಅಪ್ರಾಕ್ಸಿಮೇಟ್ಲಿ ಒಂದು 50,000ವರೆಗೂ ನಮ್ಗೆ ಸ್ಯಾಲರಿ ಸಿಗುತ್ತೆ ಇಲ್ಲಿ ಕ್ಲರ್ಕ್ಗೆ. ನೆಕ್ಸ್ಟ್ ಓಕೆ, ಬೆನಿಫಿಟ್ಸ್. ನಾವು ಯಾಕೆ ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ ನಲ್ಲಿ ಬಂದು ನಾವು ಕೋಚಿಂಗ್ ತಗೋಬೇಕು, ಯಾಕೆ ಡಿಫ್ರೆಂಟ್ ಆಗಿದೆ, ಇಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಆಯಾ ಎಕ್ಸಾಮ್ಗೆ ಸಪರೇಟ್ ಮಟೀರಿಯಲ್ಸ್ ಅನ್ನ ರೆಡಿ ಮಾಡಿದೀವಿ ನಾವು. ಈಗ ರೈಲ್ವೆ ಎಕ್ಸಾಮ್ಸ್ಗೆ ಬೇರೆ ಮಟೀರಿಯಲ್, ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಬೇರೆ ಮಟೀರಿಯಲ್, MCA ಎಕ್ಸಾಮ್ಸ್ಗೆ ಬೇರೆ ಮಟೀರಿಯಲ್. ಈಗ ಬೇರೆ ಆಯಾ ಎಕ್ಸಾಮ್ಗೆ ಆಯಾ ಮಟೀರಿಯಲ್ ನಾವು ಸಪರೇಟ್ ಆಗಿ ಸೆಟ್ ಮಾಡಿದೀವಿ. ಮತ್ತೆ ವೆಲ್ ಟ್ರೈನ್ಡ್ ಟೀಚರ್ಸ್ ಇದ್ದಾರೆ ನಮ್ಮ ಹತ್ರ. ನೆಕ್ಸ್ಟ್ ಬೇರೆ ಹಳ್ಳಿ ಕಡೆಯಿಂದ ಜನ ಬರ್ತಾರೆ, ಸ್ವಲ್ಪ ಜನ ಫೈನಾನ್ಷಿಯಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಾವು ಕೋಚಿಂಗ್ ಕೊಡ್ತಾ ಇದೀವಿ. ನೆಕ್ಸ್ಟ್ ರೆಗ್ಯುಲರ್ ಮಾಕ್ ಟೆಸ್ಟ್ ನ ತಗೋತೀವಿ ಕ್ಲಾಸ್ ಅಲ್ಲಿ. ಅದಲ್ಲದೆ ನಮ್ಮ ವೆಬ್ಸೈಟ್ ಅಲ್ಲಿ ಮಾಕ್ ಟೆಸ್ಟ್ ಇದೆ, ಯಾರ್ಯಾರಿಗೆ ಬೇಕು ಅವ್ರು ಪರ್ಚೇಸ್ ಮಾಡಿ ಮನೆಯಲ್ಲಿ ಬರೀಬಹುದು. ಯಾರ ಹತ್ರ ಅದು ಲ್ಯಾಪ್ಟಾಪ್ ಇರಲ್ಲ, ಏನಾದ್ರು ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಅಂತ ನಾವು ಸಪರೇಟ್ ಕಂಪ್ಯೂಟರ್ ಲ್ಯಾಬ್ ನಾವು ರೆಡಿ ಮಾಡಿದೀವಿ. ಅವ್ರು ಇಲ್ಲೇ ಬಂದು ಆ ಟೆಸ್ಟ್ ನ ತಗೊಂಡು ಬರೀಬಹುದು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಅವ್ರಿಗೆ ಅದೇ ತರ ಎನ್ವೈರನ್ಮೆಂಟ್ ಬೇಕಂತ ನಾವು ಕಂಪ್ಯೂಟರ್ ಲ್ಯಾಬ್ ಕೂಡ ನಮ್ಮಲ್ಲಿ ಮಾಡಿದೀವಿ. ನೆಕ್ಸ್ಟ್ ಮಾಕ್ ಟೆಸ್ಟ್ ನ ಹೇಗ್ ತಗೋಬೇಕು ಏನಂತ ನಾವು ಟ್ರೈನ್ ಮಾಡ್ತೀವಿ. ಆಯಾ ಸಬ್ಜೆಕ್ಟ್ ಗೆ ಆಯಾ ಎಕ್ಸಾಮ್ಸ್ ಗೆ ನಾವು ಸಪರೇಟ್ ಹ್ಯಾಂಡ್ ಔಟ್ ರೆಡಿ ಮಾಡಿದೀವಿ. ಬೇಸಿಕ್ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ, ಆಮೇಲೆ ಪ್ರಿಲಿಮಿನರಿ ಎಕ್ಸಾಮ್ಗೆ ಹೇಗಿರುತ್ತೆ, ಮೇನ್ಸ್ ಎಕ್ಸಾಮ್ ಹೇಗಿರುತ್ತೆ ಎಲ್ಲ ನಾವು ಸ್ಟಾರ್ಟಿಂಗ್ ಇಂದಾನೆ ಮೇನ್ಸ್ ಎಕ್ಸಾಮ್ಗೂ ನಾವು ಕೋಚಿಂಗ್ ಕೊಡ್ತೀವಿ ಇಲ್ಲಿ. ನೆಕ್ಸ್ಟ್ ರೆಗ್ಯುಲರ್ ಅಪ್ಡೇಟ್ಸ್ ಇರುತ್ತೆ, ಯಾರ್ಯಾರು ಏನೇನು ಹುಡುಗರು ಪರ್ಸನಲ್ ಆಗಿ ನಾವು ಹೋಗಿ ನೋಡ್ತೀವಿ, ಯಾರ್ಯಾರು ಹೇಗಿದ್ದಾರೆ, ಯಾರ್ಯಾರು ವೀಕ್ ಇದ್ದಾರೆ, ನಾವೆಲ್ಲಾನು ಪರ್ಸನಲ್ ಆಗಿ ಹೋಗಿ ನೋಡಿ ಅವ್ರಿಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಲಾಸ್ಟ್ ನಮ್ಗೆ ಓದಕ್ ಬೇಕಂದ್ರೆ 24x7 ಲೈಬ್ರರಿ ಕೂಡ ಅವೈಲೇಬಲ್ ಇದೆ ನಮ್ಮಲ್ಲಿ. ಓಕೆ, ಇದೇ ತರ ಮುಂದಿನ ಎಲ್ಲಾ ನೋಟಿಫಿಕೇಶನ್, ಎಲ್ಲಾ ಇನ್ಫಾರ್ಮೇಶನ್ ನೀವು ಬೇಕಂದ್ರೆ, ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.